ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮತ್ತು ಇವತ್ತಿನ ವ್ಲಾಗ್ ಏನಂದರೆ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಮಾಡೋಣ ಇವತ್ತೇನೆಲ್ಲ ಮಾಡ್ತೀನಿ ಅಂತ. ಸೊ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಎಲ್ಲ ಕೆಲಸ ಎಲ್ಲ ಮುಗಿದಿದೆ. ಸೊ ಸ್ವಲ್ಪ ಸಲೂನ್ಗೆ ಹೋಗೋಣ, ಹೇರ್ ಚಾಪ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡಿದ್ದೀನಿ. ಅದು ಆಲ್ಮೋಸ್ಟ್ 1 ಇಯರೇ ಆಯಿತು ಹೇರ್ ಚಾಪ್ ಮಾಡಿಸ್ದೆ. ಸಿಕ್ಕಾಪಟ್ಟೆ ಲಾಂಗ್ ಆಗಿತ್ತು. ಮತ್ತು ಐಬ್ರೋಸ್ ಕೂಡ ತುಂಬ ದಿನ ಮಾಡಿಸಿರಲಿಲ್ಲ. ಸೊ ಮಾಡಿಸೋಣ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಸೊ ನನ್ನ ಜೊತೆ ನೀವು ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇನ್ನು ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ. ಚಟ್ನಿ ಏನು ಮಾಡಿರಲಿಲ್ಲ, ಬರೀ ಸಾಂಬಾರು ಮಾಡಿದ್ದೆ. ಇವತ್ತು ನನ್ನ ಮಗನಿಗೆ ಫಸ್ಟ್ ಡೇ ಇತ್ತು ಸ್ಕೂಲು. ಹಾಗಾಗಿ ಅವನು ಮತ್ತು ಚಟ್ನಿ ಅಷ್ಟು ಇಷ್ಟಪಡೋದಿಲ್ಲ. ಸಾಂಬಾರಿದ್ರೆ ಇಷ್ಟ ಆಗುತ್ತೆ ಅವನಿಗೆ. ಇಡ್ಲಿ ಜೊತೆ ಅಂತೂ ಸಾಂಬಾರು ಇರಲೇಬೇಕು, ಚಟ್ನಿ ಇರಲೇಬೇಕು ಅಂತ ಏನಿಲ್ಲ. ಸೊ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೆ. ಮತ್ತು ಇವತ್ತು ಇಡ್ಲಿ ಎಷ್ಟು ಸಾಫ್ಟಾಗಿತ್ತು ಅಂದರೆ ನೋಡ್ತಾ ಇರ್ಬೋದು ನೀವು, ತುಂಬಾ ಸಾಫ್ಟಾಗಿ ಬಂದಿತ್ತು. ನಾನು ಯಾವಾಗಲೂ ನಾರ್ಮಲಾಗಿ ಅಕ್ಕಿ, ಅವಲಕ್ಕಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಮೆಂತೆ ಕಾಳನ್ನ ನೆನೆಸ್ತಾ ಇದ್ದೆ. ಆದರೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಸಬ್ಬಕ್ಕಿ ನೆನೆಸ್ಬೇಕು ಅಂತ. ಹಾಗಾಗಿ ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಸಬ್ಬಕ್ಕಿ ಹಾಕಿದ್ದೆ. ತುಂಬಾ ಸಾಫ್ಟಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಕೂಡ ಅದೇ ಹೇಳ್ತಾಯಿದ್ರು. ಆಮೇಲೆ ನನ್ನ ಮಗನೂ ಅದೇ ಹೇಳ್ತಾ ಇದ್ದ, ತುಂಬ ಸಾಫ್ಟಾಗಿದೆ ಅಮ್ಮ ಇಡ್ಲಿ, ಈ ಥರನೇ ಮಾಡು ಅಂತ. ಅದಕ್ಕೆ ಇನ್ಮೇಲೆ ಅದೇ ರೀತಿ ಏನಿಲ್ಲ, ಇಷ್ಟು ಸಿಂಪಲ್ ಅಂದರೆ 1 ಲೋಟ ಅಕ್ಕಿಗೆ ಅರ್ಧ ಲೋಟ ಸಬ್ಬಕ್ಕಿ ಹಾಕ್ಕೊಳ್ಬೇಕು. ಅಕ್ಕಿ ಮತ್ತು ಸಬ್ಬಕ್ಕಿನ ತರಿಯಾಗಿ ರುಬ್ಕೊಳ್ಬೇಕು. ಮತ್ತು ಉದ್ದಿನಬೇಳೆ, ಅವಲಕ್ಕಿ ಮತ್ತು ಮೆಂತೆಕಾಳು ಹಾಕಿರ್ತೀವಲ್ಲ ಅದನ್ನು ನುಣ್ಣಗೆ ರುಬ್ಕೋಬೇಕು. ಆವಾಗ ನಿಮಗೆ ಇಷ್ಟು ಸಾಫ್ಟಾಗಿ ಇಡ್ಲಿ ಬರುತ್ತೆ. ಇನ್ನು ಇಡ್ಲಿ ಜೊತೆ ನಾನು ಯಾವಾಗಲೂ ನಾರ್ಮಲಾಗಿ ಸಾಂಬಾರು ಮಾಡೋದು ಅಂದರೆ ಇದೇ ಸಾಂಬಾರನ್ನ. ನನ್ನ ಮಗನಿಗೆ ಇದೇ ಇಷ್ಟ ಆಗೋದು. ನುಗ್ಗೆಕಾಯಿ, ಬೀನ್ಸು, ಕ್ಯಾರೆಟು, ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡ್ತೀನಿ. ಒಗ್ಗರಣೆ ಸಾಂಬಾರು ಅಷ್ಟೇ. ಇದು ತುಂಬಾ ಕ್ವಿಕ್ಕಾಗುತ್ತೆ. ಈ ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಅಂತ ಹಾಕಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಸಾಂಬಾರು ರೆಸಿಪಿನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಮಾತ್ರ. ಇನ್ನು ಅವರಿಬ್ಬರು ಬೆಳಗ್ಗೆ ಬೇಗನೆ, ನನ್ನ ಹಸ್ಬೆಂಡ್ 7:15 ಆಫೀಸ್ಗೆ ಹೋಗ್ತಾರೆ. ನನ್ನ ಮಗನೂ ಅದೇ ಟೈಮ್ಗೆ ಸ್ಕೂಲಿಗೆ ಹೋಗೋದು. ಸೊ ಇಬ್ಬರು ಹೋದ್ಮೇಲೆ ನಾನು ತಿಂಡಿ ಮಾಡ್ಕೊಳ್ಳೋದು. ಯೂಶಲಿ ಎಲ್ಲ ಒಂದೊಂದು ಸರಿ ಕೆಲಸ ಮುಗಿಸ್ಕೊಂಡು ತಿಂತೀನಿ, ಒಂದೊಂದು ಸರಿ ಹಸುವಾದರೆ ಬೇಗನೆ ತಿಂತೀನಿ. ಈ ವೀವ್ನ ನೋಡಿಕೊಂಡು ತಿಂಡಿ ತಿಂದ್ಕೊಂಡು ಇನ್ನು ನಾನು ಹೇರ್ ಕಟ್ಗೆ ಅಂತ ಹೋದೆ. ಇಲ್ಲೇ ಮನೆ ಹತ್ರನೇ ಒಂದು ಸಲೂನ್ ಇದೆ ಆಯಿತಾ, ಅಲ್ಲಿಗೆ ಹೋದೆ. ಯಾವಾಗಲೂ ತುಂಬ ದಿನದಿಂದ ಅನ್ಕೋತಾನೆ ಇದ್ದೆ ಹೇರ್ ಕಟ್ ಮಾಡಿಸೋಣ ಅಂತ. ಬಟ್ ಮನೆ ಹತ್ರ ಇರೋ ಸಲೂನಲ್ಲಿ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹಂಗೆ ಡಿಲೇ ಮಾಡ್ತಾನೆ ಬಂದೆ. ದೂರ ಹೋಗಿ ಮಾಡ್ಸೋದು ಯಾರು ಅಂತ. ಆಮೇಲೆ ಇಲ್ಲಿ ಮುಂಬೈಲಿ ಇನ್ನೂ ಮಳೆ ಒಂದು ಸರಿನೂ ಕೂಡ ಬಂದೇ ಇಲ್ಲ ಆಯಿತಾ. ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ. ಲಾಸ್ಟ್ ಮಂತ್ ನಾವು ಬೆಂಗಳೂರಲ್ಲಿದ್ದಾಗ ಎಷ್ಟು ಮಳೆ ಬಂತು. ಇಲ್ಲಂತೂ ಈ ತಿಂಗಳಾದ್ರೂ ಮಳೆ ಅಂತೂ ಒಂದು ಸರಿನೂ ಬಂದಿಲ್ಲ. ಸಿಕ್ಕಾಪಟ್ಟೆ ಸೆಕೆ ಇತ್ತು. ಹಾಗಾಗಿ ಹೋಗಿ ಆ ಕಡೆ ಹೇರ್ ಕಟ್ ಮಾಡಿಸೋಣ, ಹೇರ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಫುಲ್ ಶಾರ್ಟಾಗೆ ಮಾಡಿಸ್ದೆ. ಮತ್ತೇನು ಗೊತ್ತಾ, ನನ್ನ ಹೇರ್ ಅಂತೂ ಸಿಕ್ಕಾಪಟ್ಟೆ ಬೇಗನೆ ಬೆಳೆಯುತ್ತೆ. ಅದಕ್ಕೋಸ್ಕರ ಆದಷ್ಟು ಶಾರ್ಟೇ ಮಾಡಿ ಅಂತಂದರೆ ಅವರು ಆದರೂ ಕೂಡ ಇಷ್ಟು ಲಾಂಗೇ ಮಾಡಿಟ್ರು. ನಾನು ಹೇಳ್ತಾನೆ ಇನ್ನೂ ಪರವಾಗಿಲ್ಲ ಮಾಡಿ ಅಂತ. ಬಟ್ ಅವರು ಬೇಡ, ಲಾಂಗ್ ಇದ್ರೇ ಚೆನ್ನಾಗಿ ಅನಿಸುತ್ತೆ ಈ ಹೇರ್ ಕಟ್ಟಿಗೆ. ನಾನು ಸ್ಟೆಪ್ ವಿತ್ ಲೇಯರ್ ಮಾಡಿಸಿದ್ದಾಯ್ತಾ, ಅದಕ್ಕೆ ಸ್ವಲ್ಪ ಲಾಂಗೇ ಇರಬೇಕು, ತುಂಬ ಶಾರ್ಟರೇ ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಬಿಟ್ಟು ಅವ್ರು ಈ ರೀತಿ ಮಾಡಿದ್ರು. ಓಕೆ, ನನಗೂ ಇಷ್ಟ ಆಯಿತು. ಆಮೇಲೆ ನಾನು ಬೊಟಾಕ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ದಿನದಿಂದ ಅದು ಅನಿಸ್ತಾ ಇತ್ತು ಎಲ್ಲರೂ ಮಾಡಿಸಿರೋದು ನೋಡಿ ನಾನು ಮಾಡಿಸ್ಬೇಕು ಅಂತ. ಬಟ್ ಇವ್ರು ಸಜೆಸ್ಟ್ ಮಾಡಿದ್ರು, ಬೇಡ ನಿಮ್ಮದು ಏನು ವೇವಿ ಇಲ್ಲ, ಸ್ಟ್ರೈಟೇ ಇದೆ ಹೇರು, ನಿಮಗೇನದು ಬೇಡ, ಈ ಹೇರ್ ಕಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಯಾವುದೋ ಗೂಗಲಲ್ಲಿ ತೋರಿಸ್ಬಿಟ್ಟು ಮಾಡಿದ್ರು. ಓಕೆ, ನನಗೂ ಇಷ್ಟ ಆಯಿತು. ಸೊ ಅದನ್ನೇ ಮಾಡಿಸ್ಕೊಂಡೆ. ಇನ್ನು ಹೇರ್ ಕಟ್ ಎಲ್ಲ ಚೆನ್ನಾಗಿ ಅನಿಸ್ತಲ್ಲ ನನಗೆ. ಓಕೆ, ಹೇರ್ ಕಲರ್ ಕೂಡ ಮಾಡಿಸ್ಬಿಡೋಣ ಇವ್ರ ಹತ್ರನೇ ಅಂತ ಮಾಡಿಸ್ಕೊಂಡೆ. ಮತ್ತು ಮುಂಚೆನೂ ನಾನು ಹೇರ್ ಕಲರಿಂಗ್ ಎಲ್ಲ ಮಾಡಿಸ್ತಾ ಇದ್ದೆ. ಆದರೆ ಲಾಸ್ಟ್ ಟೈಮ್ ಒಂದು ಸರಿ ನಾನು ಮೆಹಂದಿ ಹಾಕಿದ್ದೆ ಹೇರ್ಗೆ. ಅದು ಹಾಕಿದರೆ ಅಷ್ಟು ಹೇರ್ ಕಲರ್ ಸರಿಯಾಗಿ ಕೂರೋದಿಲ್ಲಂತೆ. ತುಂಬಾ ಗ್ಯಾಪ್ ಥರ ಆಗಿತ್ತು. ಅದಕ್ಕೋಸ್ಕರ ಅದನ್ನು ತುಂಬ ಲಾಂಗ್ ಗ್ಯಾಪ್ ಕೊಟ್ಟು ಇವತ್ತು ಮತ್ತೆ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಹೇರ್ ಕಟ್ ಅಂತೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನನ್ನ ಫೇಸ್ಗೆ ಅದು ಸೂಟ್ ಆಯಿತು ಅಂತ ಅನ್ನಿಸ್ತಾ ಇತ್ತು. ಯಾವಾಗಲೂ ನಾನು ಇದನ್ನೇ ಹೇರ್ ಕಟ್ ಮಾಡಿಸೋದು. ಬಟ್ ಕೆಲವು ಕಡೆ ಅಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಇವ್ರು ಚೆನ್ನಾಗಿ ಮಾಡಿಕೊಟ್ರು ನನಗೆ ಹೇರ್ ಕಟ್ ಮಾತ್ರ. ನೋಡಿ ಇಲ್ಲಿ ಸೆಟ್ ಎಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅನಿಸ್ತು ಹೇರ್ ಕಟ್ಟು. ಆದರೆ ಹೇರ್ ಕಲರಿಂಗ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆಯಿತಾ. ನಾನು ಹೇಳಿದ್ದು ಜಸ್ಟ್ ಇದು ಹೈಲೈಟ್ಸ್ ಮಾಡಿ ಅಂತ. ಅವರು ಹ್ಞೂ ಆಯಿತು ಹೈಲೈಟ್ಸೇ ಮಾಡ್ತೀವಿ ಅಂತ ಅಂದರು. ಮತ್ತು ಅದು ನನಗದು ಬಿಲ್ ಏನು ಹೇಳಿದ್ರು ಅಂತ ಅಂದರೆ ಹೇರ್ ಕಲರಿಂಗು ಇದು 5600 ಅಂದರು. ಸೊ ನಾನೇನು ಅಂದ್ಕೊಂಡೆ 5600 ಅಂದರೆ ಆಲ್ಮೋಸ್ಟ್ ಇವರು ಎಲ್ಲ ಹೇರ್ಗೂ ಮಾಡ್ತಾರೆ ಅನಿಸುತ್ತೆ ಅಂದ್ಬಿಟ್ಟು ಮತ್ತು ನಾನು ಅವ್ರ ಹತ್ರ ಕ್ಲಿಯರಾಗಿ ಕೇಳಿಕೊಂಡೆ, ಇಲ್ಲ ನನಗೆ ಹೈಲೈಟ್ಸ್ ಸಾಕು, ನನಗೆ ಫುಲ್ ಬೇಡ ಅಂತ. ಹೌದು ಮೇಡಮ್, ಹೈಲೈಟ್ ಅಷ್ಟೇ ಬರುತ್ತೆ ಅಂತ ಅಂದರು. ಬಟ್ ಅವ್ರೇನು ಮಾಡಿದರು ಅಂದರೆ ಫುಲ್ಲು ಮಾಡ್ತಾನೆ ಇದ್ದಾರೆ. ನಾನು ಸುಮ್ಮನೆ ಅದೇನೋ ನನಗೂ ನಿದ್ದೆ ಥರ ಅನಿಸ್ತಾ ಇತ್ತು. ನಾನು ಸುಮ್ಮನೆ ಕೂತ್ಕೊಂಡೆ. ನೋಡಿದ್ರೆ ಫುಲ್ಲು ಹಿಂದ್ಗಡೆ ಅಂತೂ ಹೈಲೈಟ್ ಎಲ್ಲ ಕಂಪ್ಲೀಟಾಗೇ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಮಾಡೋದು, ಮಾಡಾಯ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಫಸ್ಟ್ ಟೈಮ್ ಈ ರೀತಿ ಮಾಡಿಸಿದ್ದು. ಆಮೇಲೆ ಇದು ಇಲ್ಲಿ ಮುಂಬೈಲೆಲ್ಲ ಯೂಶಲಿ ಹೀಗೆ ಮಾಡಿಸೋದಾಯ್ತಾ. ಬಟ್ ನನ್ನ ಸ್ಕಿನ್ ಟೋನ್ಗೆ ಅಷ್ಟು ಅದು ಸೂಟ್ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು.
ಚೇಂಜ್ ಮಾಡೋಣ ಅಂದ್ಬಿಟ್ಟು ನನ್ನ ತಂಗಿಗೆ ವೀಡಿಯೋ ಕಾಲ್ ಮಾಡಿದ್ರೆ ಅವಳು ಇಲ್ಲ ಬಿಡು ಚೆನ್ನಾಗಿ ಅನಿಸ್ತಾ ಇದೆ ಅಂದ್ಲು, ಹಾಗಾಗಿ ಸುಮ್ಮನೆ ಆದೆ. ಇನ್ನು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 4 ಗಂಟೆ ಆಗೋಗ್ಬಿಟ್ಟಿತ್ತು. ಮಗ ಕೂಡ ಸ್ಕೂಲಿಂದ ಬಂದಿದ್ದ. ಹಿಂಗೂ ಇದೆ ತೊಂಬದ್ರಲ್ಲಿ ಬೇಡವಾ? ಬೇಡ ಅಂದರೆ ಕೊಡು. ನಿನ್ನ ಫೇವ್ರೇಟ್ ಇದೆ ಅಮ್ಮು ಇದರಲ್ಲಿ, ನಾನು ನಿಂಗೆ ಸರ್ಪ್ರೈಸ್ ಕೊಡೋಕ್ಕೆ. ಎಷ್ಟು ರೂಪಾಯಿ? 120. ಇನ್ನು ನೆಕ್ಸ್ಟ್ ಡೇ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಸೊಪ್ಪು ಮತ್ತು ಎಲ್ಲ ಕಾಳುಗಳನ್ನು ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೆ. ಆ ಸಾಂಬಾರಂತೂ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಮತ್ತು ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಒಂದು ಕುಕ್ಕರಿಗೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಮತ್ತು ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಜೊತೆ ಒಂದು 4-5 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಇಷ್ಟ ಆಗೋದಿಲ್ಲ, ಹಂಗಿದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಆದರೆ ಸೊಪ್ಪಿನ ಸಾರಿಗೆ ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಆಮೇಲೆ ಒಂದು 5 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಮ್ಮೂರ ಕಡೆ ಎಲ್ಲ ಉಳ್ಸೊಪ್ಪು ಅಂತಾರೆ, ಕೆಲವು ಕಡೆ ಎಲ್ಲ ಮಸ್ಸೊಪ್ಪು ಅಂತಾರೆ. ಸೊಪ್ಪಿನ ಸಾರು ಕೂಡ ಅನ್ಬೋದು. ಆಮೇಲೆ ತುಂಬ ಹೆಲ್ದಿಯಾಗಿರುತ್ತೆ, ಯಾಕೆಂದರೆ ನಾನು ಎಲ್ಲ ಕಾಳು ಬೇಳೆಗಳನ್ನು ಹಾಕಿ ಮತ್ತು 2-3 ಥರದ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ತುಂಬ ಪ್ರೋಟೀನ್ ರಿಚ್ ಆಗಿ ಐರನ್ ರಿಚ್ ಆಗಿರುತ್ತೆ. ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್ಲು. ಒಂದೇ ಸರಿ ಕುಕ್ಕರಿಗೆ ಹಾಕಿ ಕೂಗ್ಸಿದ್ರೆ ಮುಗ್ದೇ ಹೋಯ್ತು ಸಾಂಬಾರಂತೂ. ಸೊ ಈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಇದನ್ನು ನಾನು ವಾರದಲ್ಲಿ ಒಂದು 2 ಸರಿ ಆದರೂ ಈ ಸಾಂಬಾರನ್ನ ಮಾಡ್ತೀನಿ. ಯಾಕಂದರೆ ಈ ಸೊಪ್ಪೆಲ್ಲ ನನ್ನ ಮಗ ತಿನ್ನೋದಿಲ್ಲ ಡೈರೆಕ್ಟಾಗಿ ಬೇಯಿಸಿದ್ರೆ. ಹಾಗಾಗಿ ಈ ಸಾರನ್ನೇ ಮಾಡಿಬಿಟ್ರೆ, ಅನ್ನ ಕಲಿಸ್ಕೊಟ್ಬಿಟ್ರೆ ಅವನಿಗೆ ಅಷ್ಟು ಗೊತ್ತಾಗಲ್ಲ, ತಿನ್ಕೊಂಡು ಬಿಡ್ತಾನೆ. ಅದಕ್ಕೋಸ್ಕರನೇ ನಾನು ವಾರದಲ್ಲಿ 2 ಸರಿ ಆದರೂ ಈ ರೀತಿ ಸೊಪ್ಪು ಕಾಳುಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತೀನಿ. ಇನ್ನು 3 ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಫುಲ್ ಸಾಫ್ಟ್ ಆಗೋದೇನು ಬೇಡ, ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಮೆತ್ತಗೆ ಬೇಯಿಸೋದ್ರಿಂದ ಅಲ್ಲೇ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಬರೀ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಟೊಮೊಟೊ ಹಣ್ಣಿಗಿಂತನೂ ಟೊಮೊಟೊ ಕಾಯಿ ಹಾಕ್ಕೊಂಡ್ರೆ ಈ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇನ್ನು ಕಾಳುಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಲೆಕಾಳು, ಹೆಸರು ಕಾಳು, ಅಲಸಂದೆ ಕಾಳು ಎಲ್ಲ ನೆನೆಸಿಟ್ಟಿದ್ದೆ. ಹುರುಳಿಕಾಳು, ಮೊಳಕೆ ಹುರುಳಿಕಾಳು ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದು ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ತೊಗರಿಬೇಳೆ, ಮಸೂರು ದಾಲು, ಇಷ್ಟು ಕಾಳು ಬೇಳೆಗಳನ್ನೆಲ್ಲ ಹಾಕಿದ್ದೀನಿ. ಆಮೇಲೆ ತುಂಬ ಜನ ಹೇಳ್ತಾ ಇರ್ತಾರೆ ಕಾಳು ಎಲ್ಲ ತಿಂದರೆ ಗ್ಯಾಸ್ ಆಗುತ್ತೆ ಅಂತ. ಬಟ್ ಅದಕ್ಕೆ ಏನಪ್ಪ ಒಂದು ಟಿಪ್ ಅಂತ ಅಂದರೆ, ಕಾಳನ್ನ ನಾವು ಯಾವಾಗಲೂ ನೆನೆಸ್ಬಿಟ್ಟೆ ಅದನ್ನು ಬೇಯಿಸ್ಕೊಳ್ಬೇಕು, ಆವಾಗ ನಿಮಗೆ ಗ್ಯಾಸ್ ಆಗೋದಿಲ್ಲ. ಆಮೇಲೆ ಒಂದು 3-4 ಸರಿ ಆ ನೆನೆಸಿರೋ ಅಂಥ ಕಾಳುಗಳನ್ನು ತೊಳಿಬೇಕು. ಈಗ ದೋಸೆ ಆಗಿರ್ಬೋದು, ಇಡ್ಲಿ ಹಿಟ್ಟಾಗಿರ್ಬೋದು, ತುಂಬ ಜನ ದೋಸೆ ಎಲ್ಲ ತಿಂದರೆ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಿರ್ತೀರಲ್ಲ, ಅಕ್ಕಿ ಬೇಳೆ ಎಲ್ಲ ನೆನೆಸಿಟ್ಟಿರ್ತೀರಲ್ಲ, ನೆಕ್ಸ್ಟ್ ಡೇ ಅದನ್ನು ನೆನೆಸಾದ್ಮೇಲೆ ಅಂದರೆ ರುಬ್ಬುವಾಗ ಒಂದು 3-4 ಸರಿ ಚೆನ್ನಾಗಿ ಕಿವುಚಿ ನೀರನ್ನು ತೆಗೆದು ಬೇರೆ ಬೇರೆ ನೀರನ್ನು ಹಾಕಿ ತೊಳಿಬೇಕು. ಆವಾಗ ನಿಮಗೆ ಯಾವುದೇ ರೀತಿ ಗ್ಯಾಸ್ ಆಗೋದಿಲ್ಲ. ಸೊ ಕಾಳುಗಳನ್ನು ನಾನು ಅದೇ ರೀತಿ ನಾನು ಮುಂಚೆ ಹಾಗೆ ಮಾಡ್ತಾಯಿದ್ದೆ, ತಿಂತಾನೆ ಇರಲಿಲ್ಲ ಕಾಳು ಗ್ಯಾಸ್ ಆಗುತ್ತೆ ಅಂತ. ಬಟ್ ಇದು ಒಂದು ಟಿಪ್ ನನಗೆ ನ್ಯೂಟ್ರಿಷನಿಸ್ಟ್ ಹೇಳಿದ್ರು. ಸೊ ಆವಾಗಿಂದ ಅದನ್ನು ಫಾಲೋ ಮಾಡ್ತೀನಿ. ಆವಾಗಿಂದ ನಾನು ಕಾಳು ಬೇಳೆ ಎಲ್ಲ ಚೆನ್ನಾಗೇ ಜಾಸ್ತಿ ಯೂಸ್ ಮಾಡ್ತೀನಿ. ಇನ್ನು ಇದಕ್ಕೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಅರವೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಬ್ಬಸಿಗೆ ಸೊಪ್ಪು ಕೂಡ ಸೇರಿಸ್ಕೊಳ್ಬೋದು. ನೀವೇ ನೋಡ್ತಾ ಇರ್ಬೋದು, ಸೊಪ್ಪಂತೂ ಎಲ್ಲ ಥರನೂ ಹಾಕ್ಕೊಳ್ಬೋದು. ಆಮೇಲೆ ಕಾಳು ಬೇಳೆಗಳನ್ನು ಎಲ್ಲ ಥರನೂ ಹಾಕ್ಕೊಳ್ಬೋದು. ತುಂಬಾ ಹೆಲ್ದಿ, ಪ್ರೋಟೀನ್ ಆಗಿ ಐರನ್ ರಿಚ್ ಆಗಿರುವಂಥ ಸಾಂಬಾರಿದು. ಹಾಗೆ ಒಂದು 3 ಚಮಚ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಸ್ವಲ್ಪ ತೆಂಗಿನ ತುರಿ ಎಲ್ಲ ಹಾಕ್ತೀನಿ ಸಾಂಬಾರುಗಳಿಗೆ ಜಾಸ್ತಿ. ಆಮೇಲೆ ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ 1.5 ಚಮಚ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾ ಪುಡಿನ ಹಾಕ್ಕೊಳ್ಬೋದು. ನಾವಿದನ್ನು ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ಯೂಶಲಿ ಎಲ್ಲ ಸಾಂಬಾರುಗಳಿಗೆ, ಪಲ್ಯಗಳಿಗೆ ನಾನು ಇದೊಂದು ಸ್ಪೂನ್ ಹಾಕಿಬಿಟ್ರೆ ಆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದ್ರು ಆ ರೆಸಿಪಿ ಬೇಕು ಅಂತ ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಸಾಂಬಾರು ಪೌಡರ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಮ್ಮಮ್ಮ ಮಾಡ್ಕೊಡೋದು, ನನಗಿದನ್ನು ನಾನು ಮಾಡ್ಕೊಳ್ಳೋದಿಲ್ಲ. ನಾನು ಊರಿಗೆ ಹೋದಾಗ ಅವರು ಮಾಡೋವಾಗ ವೀಡಿಯೋನ ಮಾಡಿಟ್ಕೊಂಡಿರ್ತೀನಿ.
ಇನ್ನು ಇದಕ್ಕೆ ನಾನು 2 ಲೋಟ ನೀರನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳುವಾಗೇ ಮಾಡ್ಕೊತೀನಿ. ನೀವು ಇದನ್ನು ರೊಟ್ಟಿ ಚಪಾತಿಗೂ ಕೂಡ ಮಾಡ್ಕೊಳ್ಬೋದು. ಪಲ್ಯದ ಥರ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಾಳು ಹಾಕಿರೋದ್ರಿಂದ ಚಪಾತಿ ಮತ್ತು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಅನ್ನಕ್ಕೆ ಸಾಂಬಾರು ಥರ ಮಾಡ್ಕೊಳ್ಳೋದ್ರಿಂದ 2 ಲೋಟ ನೀರನ್ನು ಹಾಕ್ಕೊಳ್ತೀನಿ. ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಳನ್ನ ನಾವು ನೆನೆಸಿರೋದ್ರಿಂದ ಕುಕ್ಕರಲ್ಲಿ ಒಂದು 3ರಿಂದ 4 ವಿಸಲ್ ಕೂಗಿಸ್ಕೊಳ್ಳೋಣ. ಕಾಳು ನೆನೆಸೋದೆಲ್ಲ ಮರ್ತೋಗಿದ್ದರೆ ಸಡನ್ನಾಗಿ ಡೈರೆಕ್ಟಾಗಿ ಹಾಕೋದಿದ್ರೆ ನೀವು 8-9 ವಿಸಲ್ ಹಾಕಿಸ್ಬೇಕು. ಕಡಲೆಕಾಳೆಲ್ಲ ಅಷ್ಟು ಬೇಗ ಬೇಯೋದಿಲ್ಲ. ಹಾಗಾಗಿ ಈ ರೀತಿ ನೆನೆಸಿ ಮಾಡಿದ್ರೇ ಒಳ್ಳೆಯದು. ರಾತ್ರಿ ಮಲಗುವಾಗ ನೆನೆಸಿಟ್ಬಿಟ್ರೆ ಬೆಳಗ್ಗೆನೇ ನೀವು ಸಾಂಬಾರು ಮಾಡ್ಕೊಳ್ಬೋದು. ಸೊ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಲ್ಲೊಂದು 3ರಿಂದ 4 ವಿಸಲ್ ಕೂಗಿಸ್ಕೊಳ್ತೀನಿ. ಮೆತ್ತಗೆ ಬೇಯಬೇಕದು ಕಾಳೆಲ್ಲ. ಆವಾಗ ಮಸ್ಕೊಳ್ಬೇಕು. ಈ ಸಾಂಬಾರನ್ನ ಮಸ್ಕೊಳ್ತೀನಿ ಆಯಿತಾ. ಆವಾಗ ನಿಮಗೆ ಸಾಫ್ಟಾಗಿ ಮಸ್ಕೊಳ್ಬೋದು ಒಂದು 3-4 ವಿಸಲ್ ಹಾಕ್ಸಿದ್ರೆ. ಸೊ ಒಂದು 3-4 ವಿಸಲ್ ಹಾಕಿಸ್ಕೊಳ್ಳೋಣ. ಈ ಕಡೆ ನಾನು ಅನ್ನಕ್ಕೂ ಕೂಡ ಇಟ್ಕೊಂಡು ಬಿಡ್ತೀನಿ. ಮತ್ತು ಇವತ್ತು ಏನೂ ತರಕಾರಿ ಪಲ್ಯ ಮಾಡ್ತಾಯಿಲ್ಲ, ಬರೀ ಅನ್ನ ಸಾರು ಮಾಡ್ತಾಯಿದ್ದೀನಿ. ಇವತ್ತು ಯಾಕೋ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ, ಅದರಲ್ಲೇ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಬೇಗ ಆಗುತ್ತಲ್ಲ, ಎಲ್ಲ ಕುಕ್ಕರಿಗೆ ಹಾಕಿ ಕೂಗಿಸ್ಬಿಡೋದು. ಒಗ್ಗರಣೆನೇ ಅದರಲ್ಲೇ ಡೈರೆಕ್ಟಾಗಿ ಕೊಟ್ಟು ಕುಕ್ಕರಿಗೆ ಹಾಕಿ ಕೂಗಿಸ್ಬಿಡ್ತೀನಲ್ಲ, ಹಾಗಾಗಿ ಇದನ್ನು ಬೇಗ ಮಾಡಿಕೊಂಡೆ. ಮತ್ತು ಕಾಳು ಕೂಡ ನೆನೆಸಿಟ್ಟಿದ್ನಲ್ಲ, ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಿಮಗೇನಾದರೂ ಚಪಾತಿಗೆ ರೊಟ್ಟಿಗೆ ಬೇಕು ಅಂದರೆ ಇಷ್ಟೇ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಇದನ್ನು ಮಸ್ಕೊಳ್ತೀನಿ. ಮಸ್ಬಿಟ್ಟು ಮತ್ತೆ ಕನ್ಸಿಸ್ಟೆನ್ಸಿಗೆ ಸರಿಯಾಗಿ ನೀರನ್ನು ಹಾಕ್ಕೊಳ್ತೀನಿ. ಚಪಾತಿ ರೊಟ್ಟಿಗಾದರೆ ಹಾಗೆ ಡೈರೆಕ್ಟಾಗೆ ಒಂದು ಕುದಿ ಕುದಿಸ್ಕೊಂಡ್ಬಿಡಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ. ನಾನು ಹಾಗೆ ಸ್ಮ್ಯಾಶ್ ಮಾಡ್ಕೊಂಡು ಬಿಡ್ತೀನಿ ಒಂದ್ಸರಿ. ಆಮೇಲೆ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಕುರ್ಷಣಿ ಕಾಳನ್ನು ಹಾಕ್ಕೊಳ್ಬೋದು. ಆವಾಗ ಅದು ಗಟ್ಸಪ್ ಆಗುತ್ತೆ. ನಮ್ಮ ಕಡೆ ಎಲ್ಲ ಗಟ್ಸಪ್ ಅಂತಾರೆ. ಇವತ್ತು ನಾನು ಗಟ್ಸಪ್ ಮಾಡ್ತಾಯಿಲ್ಲ, ಉಳ್ಸೊಪ್ಪು ಮಾಡ್ತಾ ಇರೋದು. ಜಸ್ಟ್ ಅದು ಕುರ್ಷಣಿ ಕಾಳು ಹಾಕಿದ್ರೆ ಗಟ್ಸಪ್ ಆಗೋಗುತ್ತೆ. ಈ ರೀತಿ ಮಸ್ಕೊಂಡೆ ಎಲ್ಲ ಚೆನ್ನಾಗಿ. ಆಮೇಲೆ ಕಾಳು ತೀರಾ ಮಸಿಬಾರ್ದು, ಅಲ್ಲಲ್ಲೇ ಬಾಯಿಗೆ ಕಾಳು ಸಿಗಬೇಕು. ಸೊಪ್ಪು ಮಾತ್ರ ಈ ರೀತಿ ಚೆನ್ನಾಗಿ ನುಣ್ಣಗೆ ಮಸ್ಕೊಳ್ಬೇಕು. ಇನ್ನು ನಾನು ಇದಕ್ಕೆ ಮತ್ತೊಂದೂವರೆ ಲೋಟ ನೀರನ್ನು ಹಾಕ್ಕೊಳ್ತೀನಿ. ತುಂಬಾ ಗಟ್ಟಿ ಆಗುತ್ತಲ್ಲ ಕಾಳೆಲ್ಲ ಹಾಕಿದ್ರೆ. ಆಮೇಲೆ ಕುದ್ದಿದ ಮೇಲೂ ಗಟ್ಟಿ ಆಗಿಬಿಡುತ್ತೆ ಬೇಗ, ಕಾಳು ಬೇಳೆ ಎಲ್ಲ ಹಾಕಿರೋದ್ರಿಂದ. ಅದಕ್ಕೆ ಸ್ವಲ್ಪ ನಾನು ನೀರು ಥರನೇ ಮಾಡ್ಕೊಳ್ತೀನಿ. ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ತೀನಿ. ಈಗ ಆಲ್ರೆಡಿ ಎಲ್ಲ ಬೆಂದಿದೆ, ಚೆನ್ನಾಗಾಗಿದೆ. ಬಟ್ ಅದೆಲ್ಲ ಸ್ಮ್ಯಾಶ್ ಮಾಡಿದ್ವಲ್ಲ, ಅದಕ್ಕೆ ನಾನು ಮತ್ತೆ ಎಲ್ಲ ಮಿಕ್ಸ್ ಮಾಡಿ ನೀರನ್ನು ಹಾಕಿ ಒಂದು ಕುದಿ ಕುದಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಟ್ರೈ ಮಾಡಿ ನೋಡಿ. ಬಿಸಿ ಅನ್ನಕ್ಕೆ ಇದನ್ನು ಸಾಂಬಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನ ಊಟಕ್ಕೆ ನಾನು ಬರೀ ಅನ್ನ ಸಾರು ಮಾಡಿದ್ದೆ. ಆವಾಗಲೇ ಹೇಳ್ದಂಗೆ ಪಲ್ಯ ಏನು ಮಾಡಲಿಲ್ಲ. ಇದರಲ್ಲೇ ಎಲ್ಲ ಸೊಪ್ಪು ಕಾಳು ಬೇಳೆ ಇರೋದ್ರಿಂದ ತರಕಾರಿ ಪಲ್ಯ ಏನು ಮಾಡಲಿಲ್ಲ. ಯಾಕೋ ಒಂಥರ ಟಯರ್ಡ್ ಅನಿಸ್ತಾ ಇತ್ತು. ಇಲ್ಲಿ ತುಂಬ ಬಿಸಿಲಲ್ಲ, ಆವಾಗಲೇ ಹೇಳ್ದಂಗೆ ಮಳೆನೇ ಬಂದಿಲ್ಲ. ಸೊ ತುಂಬ ಸೆಕೆ ಇತ್ತಲ್ಲ, ಹಾಗಾಗಿ ತುಂಬ ಟಯರ್ಡ್ ಅನ್ನಿಸ್ತಾನೆ ಇತ್ತು. ಬರೀ ಮೊಟ್ಟೆ ಅಷ್ಟೇ ಬೇಯಿಸಿದೆ. ಈ ಸಾರು ಜೊತೆ ಬೇರೆ ಪಲ್ಯಗಳು ಬೇಕು ಅಂತಲೇ ಏನಿಲ್ಲ. ಒಂದು ಮೊಟ್ಟೆ ಅಥವಾ ಆಮ್ಲೆಟ್ ಏನಾದರೂ ಇದ್ರೆ ಆಯಿತು. ಸೊ ಇದಾಗಿತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಊಟ. ಈಗಷ್ಟೇ ಊಟ ಮಾಡಿ ಬಂದೆ. ಇವಾಗ ಟೈಮ್ 3:30 ಆಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.